ಒಂದು ಮನೆ ಕಟ್ಟಬೇಕು ಅನ್ನೋದು ತುಂಬಾ ಜನದ ಕನ್ಸಾಗಿರುತ್ತೆ. ಆ ಒಂದು ಮನೆ ಕಟ್ಟಕ್ಕಿಂತ ಮುಂಚೆ ಈ ಒಂದು ದೇಹನ ಬಿಲ್ಡ್ ಮಾಡಿ, ಅಂದ್ರೆ ಬಾಡಿ ಬಿಲ್ಡರ್ ತರ ಹೇಳ್ತಿಲ್ಲ, ಬೇಸಿಕ್ ಹೆಲ್ತ್ ಅಂಡ್ ಫಿಟ್ನೆಸ್. ಟೀನೇಜ್ ಅಲ್ಲಿ ಹೆಂಗಿದ್ರೆ ಸಣ್ಣಕ್ಕೆ ಫಿಟ್ ಆಗಿ ಹಂಗೆ ಆಗ್ಬೇಕು. ಈ ಒಂದು ದೇಹದಲ್ಲೇ ನೀವು ಜೀವನ ಪೂರ್ತಿ ಜೀವನ ಮಾಡೋದು. ಆ ಒಂದು ಮನೆನ 5-10 ವರ್ಷ ಆದ್ಮೇಲೆ ಕಟ್ಟಿದ್ರು ನಡೆಯುತ್ತೆ. ಆಮೇಲೆ ಲೊಕೇಶನ್ ತಕ್ಕಂಗೆ, ಫೈನಾನ್ಷಿಯಲ್ ತಕ್ಕಂಗೆ ನಿಮ್ ಮನೆನೂ ಕೂಡ ಚೇಂಜ್ ಮಾಡ್ಕೊಬಹುದು. ಈ ದೇಹ ಒಂದ್ಸತಿ ಆರೋಗ್ಯ ಕಳ್ಕೊಂಡ್ರೆ ಈ ದೇಹ ಚೆನ್ನಾಗಿಲ್ಲಪ್ಪ ಹೇಳ್ತಿ ಹೊಸ ದೇಹಕ್ಕೆ ಹೋಗೋದ ಅಂತ ನೀವು ಹೋಗಕ್ಕಾಗಲ್ಲ. ಆ ಒಂದು ಮನೆನ ಕಟ್ಟಕ್ಕೆ ಬೇಕಾಗಿರೋದೇ ಈ ಒಂದು ದೇಹ. ಈ ದೇಹ ದುಡಿದ್ರೇನೆ ಆ ಒಂದು ಮನೆ ಅಲ್ಲ, ಅರಮನೆನೆ ಕಟ್ಕೋಬಹುದು. ಈಗ ನಾನು ನೋಡ್ತಿರೋ ಪರಿಸ್ಥಿತಿಲಿ 35-40 ವರ್ಷಕ್ಕೆಲ್ಲ ರಿಟೈರ್ಮೆಂಟ್ ಏಜ್ ಆಗ್ತಾ ಇದೆ. ಮುಂಚೆ 60 ವರ್ಷಕ್ಕೆ ಆಗ್ತಾ ಇದ್ರು. ನಮ್ ತಂದೆ ರಿಟೈರ್ಡ್ ಆದ್ರೂ ವ್ಯವಸಾಯ ಮಾಡ್ತಾರೆ, ಇನ್ನ ಗಟ್ಮುಟ್ಟಾಗಿದ್ದಾರೆ. ಬಟ್ ಇವಾಗ 35 ವರ್ಷದ ಗಂಡ್ ಮಕ್ಳಲ್ಲೆಲ್ಲ ನೋಡ್ತಾ ಇದ್ದೀನಿ, ಮುಂಚೆ ಇದ್ದ ಎನರ್ಜಿ, ಫೋಕಸ್ಸು, ಆರೋಗ್ಯ ಏನು ಇಲ್ಲ. ಮಾಡಕ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೆಲಸ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋದ, ಇನ್ನೊಂದ್ ಮಾಡೋದ ಅಂತ ಬಿಡ್ತಾ ಇದಾರೆ. ಇನ್ನೊಬ್ರು EMI ಕಟ್ಬೇಕು ಅಂದ್ಬಿಟ್ಟು ವಿಧಿ ಇಲ್ದೆ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಮನೆ ಕಟ್ಟಕ್ಕೆ ತುಂಬಾ ಖರ್ಚು ಬೇಕಾಗುತ್ತೆ. ಬಟ್ ಈ ಒಂದು ಮನೆ ಕಟ್ಟಕ್ಕೆ ಜಾಸ್ತಿ ಖರ್ಚು ಬೇಕಾಗಲ್ಲ. ಅದನ್ನ 5-10 ವರ್ಷ ಆದ ನಂತರ ಕಟ್ರು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬಟ್ ಈ ಒಂದು ದೇಹ ಒಂದ್ಸತಿ ಹೋಯ್ತು ಅಂತ ಅಂದ್ರೆ ನೀವೇನು ಮಾಡಕ್ಕಾಗಲ್ಲ. ಈಗ ಜಾಬ್ ಲೇ ಆಫ್ಗಳು ಸಾಫ್ಟ್ವೇರ್ದೆಲ್ಲ ಶುರು ಆಗಿದೆ. ಆರೋಗ್ಯ ಚೆನ್ನಾಗಿದ್ರೆ ನೀವು ಇದೆಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ಬೋದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಅಂದ್ರೆ ನೀವ್ ಏನೂ ಮಾಡಕ್ಕಾಗಲ್ಲ.